ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ಎಂತಹ ಆಹಾರವನ್ನ ಸೇವಿಸಬೇಕು ಹಾಗೆ ಸೇವಿಸಬಾರದು ಅಂತ ತಿಳ್ಕೊಳ್ಳೋಣ. ಆಸ್ಟಿಯೋ ಆರ್ಥರೈಟಿಸ್ಗಿಂತ ರೂಮಟಾಯ್ಡ್ ಆರ್ಥರೈಟಿಸ್ ಸ್ವಲ್ಪ ಸಿವಿಯರ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಈಗ ಒಂದು ಕಡೆ ಒಂದು ಜಾಯಿಂಟ್ಗೆ ಅದು ಕಾಣಿಸ್ಕೊಂಡ್ರೆ ಅಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ರೂಮಟಾಯ್ಡ್ ಆರ್ಥರೈಟಿಸ್ ನಮ್ಮ ಬೆರಳುಗಳಿಗೆ, ಕಾಲಿನ ಬೆರಳುಗಳಿಗೆ ಬರಬಹುದು ಅಥವಾ ಪಾದಗಳಲ್ಲಿ ಕಾಣಿಸ್ಕೋಬಹುದು. ಈ ತರ ಬೇರೆ ಬೇರೆ ಕಡೆ ಎಲ್ಲಾನು ಹರಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ಅವರ ಆಹಾರದ ಕ್ರಮದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆದ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಎಂತಹ ಹಣ್ಣುಗಳನ್ನ ತಿನ್ಬಹುದು ಅಂದ್ರೆ ಸ್ಟ್ರಾಬೆರೀಸ್ ನ ತಗೋಬಹುದು, ಬ್ಲೂಬೆರೀಸ್, ರಾಸ್ಪ್ಬೆರೀಸ್ ಅಥವಾ ಬ್ಲಾಕ್ ಬೆರೀಸ್ ಅಂತ ಸಿಗುತ್ತೆ. ಇಂಥದ್ದನ್ನ ನೀವು ತಗೋಬಹುದು. ಈ ಹಣ್ಣುಗಳು ಆಂಥೋಸಯಾನಿನ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ ನ ಹೊಂದಿರುತ್ತೆ. ಇದರಿಂದ ನಮ್ಮ ಬೋನ್ಸ್ಗೆ ಎಂತಹದ್ದೇ ಕಾಯಿಲೆಗಳಿದ್ರು ಅದು ತಡೆಗಟ್ಟೋದಕ್ಕೆ ಸಹಾಯಕಾರಿ. ಹೆಚ್ಚಾಗಿ ಸಿಟ್ರಸ್ ಫ್ರೂಟ್ಸ್ ನ ತಗೋಬಹುದು, ಹಾಗೆ ಎಲ್ಲಾ ತರಹದ ಫ್ರೂಟ್ಸ್ ಅನ್ನು ತಗೋಬಹುದು. ಆದಷ್ಟು ನಾವು ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಕ್ವಾಲಿಟೀಸ್ ಇರುವಂತಹ ಹಣ್ಣುಗಳನ್ನ ಸೇವಿಸಬೇಕು. ನೆಕ್ಸ್ಟ್ ಕಾಫಿ ಟೀಗೆ ಬರೋದಾದ್ರೆ ಕೆಫೈನ್ ಅನ್ನ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಬೇಕು. ಯಾಕಂದ್ರೆ ಕೆಫೈನ್ ನ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ಜಾಯಿಂಟ್ಸ್ ಪೇನ್ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಫಿ ಟೀ ಬದಲು ನೀವು ಗ್ರೀನ್ ಟೀ ಅನ್ನ ಸೇವಿಸ್ಲಿಕ್ಕೆ ಶುರು ಮಾಡಬಹುದು. ಇದರಲ್ಲಿ ನಿಮ್ಗೆ ಆಂಟಿ ಇನ್ಫ್ಲಮೇಟರಿ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ತರಕಾರಿಗಳಲ್ಲಿ ನೀವು ಎಲ್ಲಾ ತರಹದ ತರಕಾರಿಗಳನ್ನ ಸೇವಿಸಬಹುದು, ಬಟ್ ಒಂದಷ್ಟು ತರಕಾರಿಗಳನ್ನ ಸೇವಿಸಬಾರದು. ಅದು ಯಾವುದು ಅಂದ್ರೆ ಆಲೂಗಡ್ಡೆ, ಟೊಮ್ಯಾಟೊ, ಬದನೆಕಾಯಿ. ಒಂದಷ್ಟು ಜನಕ್ಕೆ ಈ ತರಕಾರಿಗಳನ್ನ ತಿಂದಾಗ ಅವರ ಬಾಡಿಯಲ್ಲಿ ಇನ್ಫ್ಲಮೇಷನ್ ರೇಟು ಜಾಸ್ತಿ ಆಗಿದೆ ಅಂತ ಕೇಳ್ತೀವಿ. ನಿಮ್ಗೇನಾದ್ರೂ ಈ ತರಕಾರಿಗಳನ್ನ ತಿನ್ಲೇಬೇಕು ಅಂತ ಆದ್ರೆ ನಿಮ್ಮ ಡಾಕ್ಟರ್ಸ್ ನ ನೀವು ಕನ್ಸಲ್ಟ್ ಮಾಡಿ ಆಮೇಲೆ ತಿನ್ಬಹುದು. ಅಂಡ್ ನೆಕ್ಸ್ಟ್ ಏನು ಅಂದ್ರೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ನ ತಗೋಬಹುದು ನೀವು. ನಿಂಬೆ ಹಣ್ಣು, ಕಾಳ್ಮೆಣಸು, ಹಾಗೆ ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ನಮ್ಮ ಬಾಡಿಯಲ್ಲಿರುವ ಇಂಪ್ಯೂರಿಟೀಸ್ ನ ಹೊರಗಾಕತ್ತೆ. ಹಾಗೆ ನಾವು ದಿನನಿತ್ಯ ಬಳಸುವಂತಹ ಎಣ್ಣೆ ಸಹ ಒಂದು ಹಿಡಿತದಲ್ಲಿರ್ಬೇಕಾಗತ್ತೆ. ಯಾಕಂದ್ರೆ ಜಾಸ್ತಿ ಆಯಿಲ್ ಐಟಮ್ಸ್ ನ ನಾವು ಅವಾಯ್ಡ್ ಮಾಡ್ಲೇಬೇಕಾಗತ್ತೆ ಇನ್ಫ್ಲಮೇಷನ್ ನ ತಡೆಗಟ್ಟಬೇಕು ಅಂದ್ರೆ. ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ವೀಟ್ ಜರ್ಮ್ ಆಯಿಲ್ ಅಂದ್ರೆ ಭತ್ತದ ಎಣ್ಣೆಯನ್ನ ತಗೋಬಹುದು. ಆದಷ್ಟು ಪ್ಯಾಕೇಜ್ಡ್ ಫುಡ್ ಅಂದ್ರೆ ಬ್ರೆಡ್ಗಳು, ಬನ್ಗಳು, ಈ ಬೇಕರಿ ಐಟಮ್ಸು, ಹಾಗೆ ಡೈರೆಕ್ಟ್ ಶುಗರ್ಗಳು ಅಂದ್ರೆ ಸ್ವೀಟ್ಸ್ ಆಗಿರಬಹುದು ಇಲ್ಲ ಚಾಕ್ಲೇಟ್ಸ್ ಆಗಿರಬಹುದು, ಈ ತರದನ್ನ ಅವಾಯ್ಡ್ ಮಾಡೋದು ಉತ್ತಮ. ಹಾಗೆ ಈ ಡ್ರಿಂಕ್ಸ್ ಬರುತ್ತಲ್ಲ, ಫ್ರೂಟ್ ಡ್ರಿಂಕ್ಸ್ ಅಂತ ಹೊರಗಡೆ, ಅದರ ಬದಲು ಡೈರೆಕ್ಟ್ ಆಗಿ ಫ್ರೂಟ್ಸ್ ಅನ್ನ ಸೇವಿಸಬೇಕು. ಹಾಗೆ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರಿಗೆ ಒಮೆಗಾ 3 ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಇರುವಂತಹ ಆಹಾರಗಳು ತುಂಬಾನೇ ಬೇಕಾಗತ್ತೆ. ಇದನ್ನೆಲ್ಲ ನೀವು ಫಿಶ್ ಗಳಲ್ಲಿ, ಹಾಗೆ ದ್ವಿದಳ ಧಾನ್ಯಗಳಲ್ಲಿ ಮತ್ತು ರೆಡ್ ರೈಸ್, ಬ್ಲ್ಯಾಕ್ ರೈಸ್ ಇದನ್ನೆಲ್ಲ ಸೇವಿಸೋದ್ರಿಂದ ನಿಮ್ಗೆ ಇದಿಷ್ಟು ಕಂಟೆಂಟ್ಸ್ ಸಿಗತ್ತೆ. ಆದಷ್ಟು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನ ಅವಾಯ್ಡ್ ಮಾಡೋದು ಉತ್ತಮ. ಅಂದ್ರೆ ತುಪ್ಪ ಆಗಿರಬಹುದು, ಈ ರೀತಿ ಸೇವಿಸೋದ್ರಿಂದ ನಮ್ಮ ಬೋನ್ಸ್ ಇನ್ನೂ ವೀಕ್ ಆಗ್ತಾ ಬರುತ್ತೆ. ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ಆದಷ್ಟು ಸೊಪ್ಪುಗಳನ್ನ ಸೇವಿಸಬೇಕು. ಸೊಪ್ಪುಗಳಲ್ಲಿ ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಕಂಟೆಂಟ್ಸ್ ಹಾಗೆ ಮಿನರಲ್ಸ್ ಇರುತ್ತೆ. ಎಷ್ಟೋ ಒಳ್ಳೆ ಅಂಶಗಳು ನಮಗೆ ಸೊಪ್ಪುಗಳಿಂದ ಸಿಗತ್ತೆ. ಅದಕ್ಕೆ ಇದನ್ನ ನಾವು ದಿನನಿತ್ಯದ ನಮ್ಮ ಆಹಾರ ಕ್ರಮದಲ್ಲಿ ಸೇವಿಸೋದು ಉತ್ತಮ. ಹಾಗೆ ದಿನನಿತ್ಯ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ಹಾಲನ್ನ ಸೇವಿಸಬೇಕಾಗುತ್ತೆ. ಹಾಲು ಒಂದು ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತಾನೆ ಹೇಳಲಾಗುತ್ತೆ. ಇದು ನಮ್ಮ ಬೋನ್ಸ್ ಅನ್ನ ಹಾಗೆ ಜಾಯಿಂಟ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಹಾಯ ಮಾಡತ್ತೆ. ಹಾಗೆ ಆರ್ಥರೈಟಿಸ್ ಇರೋರಿಗೆ ವಿಟಮಿನ್ ಡಿ ಕೊರತೆ ಇರುತ್ತೆ. ಅದಕ್ಕೆ ಅವರು ದಿನನಿತ್ಯ ಆದಷ್ಟು ಒಂದು 15 ನಿಮಿಷ ಆದ್ರೂ, 15ರಿಂದ 20 ನಿಮಿಷ ಆದ್ರೂ ಸೂರ್ಯನ ಕಿರಣಗಳನ್ನ ತಮ್ಮ ಬಾಡಿ ಮೇಲೆ ತಗೋಬೇಕಾಗತ್ತೆ. ಸೂರ್ಯನ ಕಿರಣಗಳಿಂದ ನಮ್ಗೆ ಎಷ್ಟೋ ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಹೇಳಲಾಗುತ್ತೆ. ರೂಮಟಾಯ್ಡ್ ಆರ್ಥರೈಟಿಸ್ ಇರೋರು ಆದಷ್ಟು ಕಾನ್ಶಿಯಸ್ ಆಗಿ ತಮ್ಮ ಆಹಾರಗಳನ್ನ ಸೇವಿಸಬೇಕಾಗತ್ತೆ.
ಯಾಕಂದ್ರೆ ಈಗಾಗ್ಲೇ ರೂಮಟಾಯ್ಡ್ ಆರ್ಥರೈಟಿಸ್ ಇರೋರಿಗೆ ಜಾಯಿಂಟ್ಸ್ ಎಲ್ಲ ವೀಕ್ ಆಗ್ತಾ ಬರ್ತಾ ಇರತ್ತೆ. ಅದಕ್ಕೆ ನಾವು ಆದಷ್ಟು ಜಾಯಿಂಟ್ಸ್ ಅನ್ನ ಹೇಗೆ ಗಟ್ಟಿಪಡಿಸ್ಕೊಳ್ಳೋದು ಅಂತ ನೋಡ್ಬೇಕಾಗುತ್ತೆ. ನಾನೀಗ ಹೇಳಿರೋ ಆಹಾರಗಳನ್ನೆಲ್ಲ ಸೇವಿಸೋದ್ರಿಂದ ಆದಷ್ಟು ನಮ್ಮ ಜಾಯಿಂಟ್ಸ್ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ನಮ್ಮ ದೇಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ.